ಕಳೆದ 3 ವರ್ಷಗಳಿಂದ ಭಾರತ ಐಸಿಸಿ ಟೂರ್ನಮೆಂಟ್ಗಳಲ್ಲಿ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡ್ತಾನೆ ಬರ್ತಿದೆ. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಒಂದನ್ನು ಬಿಟ್ಟರೆ ಕಳೆದ 4 ಐಸಿಸಿ ಈವೆಂಟ್ಗಳಲ್ಲೂ ಕೂಡ ಫೈನಲ್ಗೆ ಬಂದು 3 ಸಲ ಕಪ್ಗಳನ್ನು ಗೆದ್ದಿದೆ. ವುಮೆನ್ಸ್ ವಿಶ್ವಕಪ್ ಹಾಗೆ ಅಂಡರ್ 19ನಲ್ಲೂ ಕೂಡ ಟ್ರೋಫಿಗೆ ಮುತ್ತಿಟ್ಟಿದ್ದಾರೆ. ಭಾರತದ ಈ ಗೋಲ್ಡನ್ ಜರ್ನಿಯನ್ನು ಬಿಸಿಸಿಐ ನಮನ್ ಅವಾರ್ಡ್ಸ್ನಲ್ಲಿ ಸೆಲೆಬ್ರೇಟ್ ಕೂಡ ಮಾಡಿದೆ. ಆದರೆ ಈ ಸೆಲೆಬ್ರೇಷನ್ನಲ್ಲಿ ದೊಡ್ಡ ಬ್ಲಂಡರ್ ಆಗೋಗಿದೆ. ರೋಹಿತ್ ಶರ್ಮಾ ಅವರ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ಸೊ ಏನಾಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಿಶ್ವ ಕ್ರಿಕೆಟ್ನಲ್ಲಿ ಡಾಮಿನೇಷನ್ ಮಾಡ್ತಾ ಇರುವಂತಹ ಭಾರತ ಐಸಿಸಿ ಟೂರ್ನಮೆಂಟ್ಗಳಲ್ಲಿ ಟ್ರೋಫಿಗಳನ್ನು ಬೇಟೆಯಾಡ್ತಾನೆ ಹೊರಟಿದೆ. ಜೊತೆಗೆ ಅತಿ ಹೆಚ್ಚು ಐಸಿಸಿ ಟ್ರೋಫಿಗಳನ್ನು ಗೆದ್ದಿರುವಂತ ರಾಷ್ಟ್ರ ಎನ್ನುವ ದಾಖಲೆ ಕೂಡ ಬರೆದಿದೆ. ಭಾನುವಾರ ದೆಹಲಿಯಲ್ಲಿ ಬಿಸಿಸಿಐ ಕಡೆಯಿಂದ ವಾರ್ಷಿಕ ನಮನ್ ಪ್ರಶಸ್ತಿಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಯಿತು. ಲೆಜೆಂಡರಿ ಆಟಗಾರ ರಾಹುಲ್ ದ್ರಾವಿಡ್ ಸೇರಿದಂತೆ ಇಬ್ಬರಿಗೆ ಪ್ರತಿಷ್ಠಿತ ಕರ್ನಲ್ ಸಿ.ಕೆ. ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಚಾಂಪಿಯನ್ ಪ್ಲೇಯರ್ಗಳನ್ನು ಕೂಡ ಸನ್ಮಾನಿಸಲಾಗಿದೆ. ಆದರೆ ಕಾರ್ಯಕ್ರಮದಲ್ಲಿ ದೊಡ್ಡ ಪ್ರಮಾದವೇ ನಡೆದು ಹೋಗಿದೆ. ಚಾಂಪಿಯನ್ಸ್ ಟ್ರೋಫಿ ವಿನ್ನಿಂಗ್ ಕ್ಯಾಪ್ಟನ್ ಗಿಲ್. ಅಷ್ಟಕ್ಕೂ ಆಗಿದ್ದೇನೆಂದ್ರೆ ಕಾರ್ಯಕ್ರಮದಲ್ಲಿ ಕ್ಯಾಪ್ಟನ್ಗಳನ್ನ ಸ್ಟೇಜ್ ಮೇಲೆ ಕರೆದು ಅವರ ಜರ್ನಿ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇತ್ತು. ಜೊತೆಗೆ ಅವರ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ತಾ ಇದ್ರು. ಮಹಿಳಾ ತಂಡದ ನಾಯಕಿಯಾಗಿರುವಂತಹ ಹರ್ಮನ್ ಪ್ರೀತ್ ಕೌರ್ ಕಳೆದ ವರ್ಷ ತಮ್ಮ ತಂಡದ ಐತಿಹಾಸಿಕ ವಿಶ್ವಕಪ್ ಗೆಲುವಿನ ಬಗ್ಗೆ ತಮ್ಮ ಥಾಟ್ಸ್ ಹೇಗಿತ್ತು ಅನ್ನೋದನ್ನ ಹೇಳಿದ್ರು. ಇನ್ನು ಸೂರ್ಯಕುಮಾರ್ ಯಾದವ್ ಭಾರತದ ಇತ್ತೀಚಿನ T20 ವಿಶ್ವಕಪ್ ಸಕ್ಸಸ್ ಬಗ್ಗೆ ಮಾತನಾಡ್ತಾ ಇದ್ರು. ಆದರೆ ಭಾರತ ಚಾಂಪಿಯನ್ಸ್ ಟ್ರೋಫಿ ಗೆಲುವಿನ ಬಗ್ಗೆ ಶುಭ್ಮನ್ ಗಿಲ್ನ ಕೇಳುವಾಗ ಎಡವಟ್ಟಾಗಿದೆ. ಏನಂದ್ರೆ ಸ್ಕ್ರೀನ್ ಮೇಲೆ ಗ್ರಾಫಿಕ್ಸ್ ನಲ್ಲಿ ಅವರ ಹೆಸರನ್ನ ಪ್ಲೇ ಮಾಡುವಾಗ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ವಿಜೇತ ನಾಯಕ 2025 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದೇ ಟೆನ್ಷನ್ಸ್ ರೋಹಿತ್ ಅಭಿಮಾನಿಗಳನ್ನ ಕೆರಳಿಸಿದೆ. ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದ ಭಾರತ. ಆಕ್ಚುಲಿ 2025ರ ಮಾರ್ಚ್ 9ರಂದು ಭಾರತ ತಂಡ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ನ್ಯೂಜಿಲೆಂಡ್ ತಂಡವನ್ನ ಸೋಲಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದಿತ್ತು. ಶುಭ್ಮನ್ ಗಿಲ್ ತಂಡದ ಭಾಗವಾಗಿದ್ರು. ಆನಂತರ ಅಕ್ಟೋಬರ್ನಲ್ಲಿ ಆಸ್ಟ್ರೇಲಿಯಾ ಪ್ರವಾಸಕ್ಕೂ ಮುನ್ನ ಶುಭ್ಮನ್ ಗಿಲ್ರನ್ನ ಏಕದಿನ ತಂಡದ ನಾಯಕನಾಗಿ ನೇಮಕ ಮಾಡಲಾಯಿತು. ಹೀಗಿದ್ರೂ ಕೂಡ ಚಾಂಪಿಯನ್ಸ್ ಟ್ರೋಫಿ ವಿನ್ನಿಂಗ್ ಕ್ಯಾಪ್ಟನ್ ಅಂತ ಗಿಲ್ ಹೆಸರು ಹಾಕಿದ್ದಕ್ಕೆ ರೋಹಿತ್ ಶರ್ಮಾ ಅವರ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ಬಿಸಿಸಿಐ ಬ್ಲಂಡರ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸೊ ಇದು ಒಂದ್ ಕಡೆಯಾದ್ರೆ ಮತ್ತೊಂದು ಕಡೆ ವೈಭವ್ ಸೂರ್ಯವಂಶಿ ಡೇರಿಂಗ್ನೆಸ್ ಬಗ್ಗೆ ಸಂಜು ಸ್ಯಾಮ್ಸನ್ ಸೀಕ್ರೆಟ್ ಒಂದನ್ನ ರಿವೀಲ್ ಮಾಡಿದ್ದಾರೆ. ದ್ರಾವಿಡ್ ಮುಂದೆ ಫಿಯರ್ಲೆಸ್ ಆಗಿ ನಿಂತಿದ್ದ ಸೂರ್ಯವಂಶಿ. ಇನ್ನು ನಮನ್ ಅವಾರ್ಡ್ಸ್ ನಲ್ಲಿ ಭಾಗಿಯಾಗಿದ್ದ T20 ವಿಶ್ವಕಪ್ ಚಾಂಪಿಯನ್ ತಂಡದ ರೂವಾರಿ ಸಂಜು ಸ್ಯಾಮ್ಸನ್ 2025ರ IPL ನಲ್ಲಿ ವೈಭವ್ ಸೂರ್ಯವಂಶಿ ಬಗೆಗಿನ ಸೀಕ್ರೆಟ್ ಹೇಳಿದ್ದಾರೆ. ಸೊ ರಾಹುಲ್ ದ್ರಾವಿಡ್ ಜೊತೆ ಅದೆಷ್ಟು ಕ್ಯಾಶುಯಲ್ ಆಗಿ ಬಿಹೇವ್ ಮಾಡಿದ್ರು ಅನ್ನೋದನ್ನ ಹೇಳಿದ್ದಾರೆ. ಕಳೆದ ಆವೃತ್ತಿಯಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದ ಕೋಚ್ ಆಗಿದ್ದಂತ ರಾಹುಲ್ ದ್ರಾವಿಡ್ ಅವರು ವೈಭವ್ಗೆ ಕೆಲ ಸಲಹೆಗಳನ್ನ ನೀಡಬೇಕು ಅಂತ ಅಂದಿನ ಕ್ಯಾಪ್ಟನ್ ಆಗಿದ್ದಂತ ಸಂಜು ಸ್ಯಾಮ್ಸನ್ ಅವರನ್ನ ಕರೆದಿದ್ರಂತೆ. ಸೊ ಸಂಜು, ನಾವು ವೈಭವ್ ಜೊತೆ ಮಾತಾಡಬೇಕು, ಅವನಿನ್ನ ತುಂಬಾ ಚಿಕ್ಕ ಹುಡುಗ, ಸೊ ಹೇಗೆ ಆಡಬೇಕು ಅಂತ ನಾವು ಹೇಳಿಕೊಡ್ಬೇಕು ಅಂದಿದ್ರಂತೆ. ಇದಾದ ಮೇಲೆ ವೈಭವ್ ಅವರನ್ನ ಕರೆದು ವೈಭವ್ ನಿನ್ನ ಪ್ಲಾನ್ ಏನು ಅಂತ ಕೇಳಿದ್ದಾರೆ. ಅದಕ್ಕೆ ವೈಭವ್ ಏನಿಲ್ಲ ಸರ್, ನನ್ನ ಆಟ ನಾನು ಆಡ್ತೀನಿ ಅಂದಿದ್ದಾರೆ. ಆಗ ದ್ರಾವಿಡ್ ಮತ್ತೆ ನಿನ್ನ ಗೇಮ್ ಪ್ಲಾನ್ ಬಗ್ಗೆ ಕೇಳಿದಾಗ ಫಸ್ಟ್ ಬಾಲ್ ನನ್ನ ಝೋನ್ ನಲ್ಲಿ ಬಂದ್ರೆ ಅದನ್ನ ನಾನು ಸಿಕ್ಸರ್ಗೆ ಎತ್ತುತ್ತೇನೆ ಅಂತ ವೈಭವ್ ಕೂಲ್ ಅಂಡ್ ಕಾಮ್ ಆಗಿ ಹೇಳಿದ್ರಂತೆ. ಸೊ ವೈಭವ್ ಅವರ ಮಾತು ಕೇಳಿ ನಾವೇ ಶಾಕ್ ಆಗಿದ್ವಿ. ಅವನು ವಿಡಿಯೋ ಗೇಮ್ ಆಡಿದಷ್ಟೇ ಸುಲಭವಾಗಿ ಕ್ರಿಕೆಟ್ನು ಕೂಡ ನೋಡ್ತಾನೆ ಎಂದಿದ್ದಾರೆ ಸಂಜು. ಒಟ್ನಲ್ಲಿ ಭಾರತ ಕ್ರಿಕೆಟ್ನಲ್ಲಿ ಈಗ ಹಿರಿಯರು ಕಿರಿಯರು ವುಮೆನ್ಸ್ ಟೀಮ್ ಹೀಗೆ ಎಲ್ಲದರಲ್ಲೂ ಕೂಡ ಗೋಲ್ಡನ್ ಇಯರ್ ಆಗ್ತಿದೆ. ಐಸಿಸಿ ಟೂರ್ನಮೆಂಟ್ಗಳಲ್ಲಿ ಟ್ರೋಫಿ ಬೇಟೆ ಕೂಡ ಮುಂದುವರೆದಿದೆ. ನಮಸ್ಕಾರ.